ಸರ್ ನಿಮ್ಮ ಪರಿಚಯ ಹೇಳಿ ಸರ್. ಸರ್ ನಮಸ್ತೆ. ನನ್ನ ಹೆಸರು ಸಂತೋಷ್ ಬಿ ಕೌಜಲ್ಗಿ ಅಂತೇಳಿ, ಪೋಸ್ಟ್ ಜಕ್ಬಾ ತಾಲೂಕು ಸವದತ್ತಿ, ಜಿಲ್ಲಾ ಬೆಳಗಾವಿ. ನಮ್ಮದು ಕಂಪ್ನಿ ಹೆಸರು ಬಂದ್ಬಿಟ್ಟು ದುರ್ಗಾ ಫಾರ್ಮ್ ಆ್ಯಂಡ್ ಅಗ್ರೋ. ನಾವು ಮ್ಯಾನುಫ್ಯಾಕ್ಚರಿಂಗ್, ಬ್ರೀಡರ್ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್ ಆ್ಯಂಡ್ ಸಪ್ಲೈರು, ಫೀಡ್ ಡಿಸ್ಟ್ರಿಬ್ಯೂಟರ್ ಎಲ್ಲ ಕೂಡ ಮಾಡ್ತೀವಿ. ಎಷ್ಟು ವರ್ಷದಿಂದ ಮಾಡ್ತೀರಿ ಸರ್ ನೀವು? ಸರ್ ಅಪ್ರಾಕ್ಸಿಮೇಟ್ಲಿ ನಾವು 2015ಇಂದ ಸ್ಟಾರ್ಟ್ ಮಾಡಿದ್ದೀನಿ. 2015 ಬಿಫೋರು ನಾನು 2013ನಲ್ಲಿ 100 ಕೋಳಿಯಿಂದ ಇದನ್ನು ನಾನು ಸ್ಟಾರ್ಟ್ ಮಾಡಿದ್ದೆ. ಅವಾಗಿಂದ ಇವತ್ತು ನಾನೇ ಓನ್ ಹ್ಯಾಚರಿ ಕೂಡ ಇದೆ. ಎವ್ರಿ ವೀಕ್ಲಿ ಒಂದು 15,000 ನಾವು DP ಕ್ರಾಸ್ ಚಿಕ್ಸ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ದೀವಿ. ಅವರು ಸೋನಾಲಿ 7,000 to 8,000 ಚಿಕ್ಸ್ ನಮ್ಮದು ವೀಕ್ಲಿ ಬರ್ತಾ ಇದೆ ಸರ್. ಯಾವ ತಳಿಗಳು ಸರ್ ನಿಮ್ಮ ಹತ್ರ? ಸರ್ ನಮ್ಮ ಹತ್ರ ಬಂದುಬಿಟ್ಟು ಸೋನಾಲಿ ಬ್ರೀಡ್ ಇದೆ. ಓನ್ ಮ್ಯಾನುಫ್ಯಾಕ್ಚರಿಂಗ್? ಓನ್ ಮ್ಯಾನುಫ್ಯಾಕ್ಚರಿಂಗ್ ಸರ್. ನಮ್ಮ ಕಡೆ ಡೇ ಓಲ್ಡು, ಮಂತ್ ಓಲ್ಡು ಎರಡೂ ಕೊಡ್ತೀವಿ. ಡೇ ಓಲ್ಡು ಇದು ಯಾವುದು ಸರ್? ಇದು ಸೋನಾಲಿ ಸರ್. ಇದು ಓಕೆ. ಇದು 4 ತಿಂಗಳು ಕೋಳಿ ಸರ್. ಇದು ನೈಟ್ ಟೈಮ್ ಫಾರ್ಮರ್ ಫೀಡಿಂಗ್ ಮಾಡ್ತಾರೆ ಸರ್. ಡೇ ಟೈಮು ಹೊರಗಡೆ ಬಿಡ್ತಾರೆ, ನ್ಯಾಚುರಲ್ ಆಗಿ ಬಿಡ್ತಾರೆ, ಪ್ಲಸ್ ಫೀಡಿಂಗು ಮಾಡ್ತಾರೆ ನೈಟ್ ಟೈಮ್. ಸೊ ಹಿಂಗಾಗಿ ಇದು ಒಂದು ಪ್ಯೂರ್ ನಾಟಿ ಜವಾರಿ ಥರನ ನಮಗೆ ಸೇಫ್ ಬರ್ತೈತೆ ರೀ. ಇದು ಬಂದು ಸರ್ ಇದು ಟೋಟಲ್ ಆಗಿ ಇದು ಫೀಮೇಲು ಮೇಲು ಟೋಟಲ್ ಸೋನಾಲಿ ಸರ್. ಇದು ನಿಮಗೆ 4 ಮಂತಿಗೆಲ್ಲ ಬರ್ಸರ್. ಇದು 4.5 ಮಂತಿಗೆಲ್ಲ ಅಂದರೆ ನಿಮಗೆ 1.67ಗೆಲ್ಲ ಇದು ಬರ್ಸರ್. ಇದು ಒಳ್ಳೆ ಮಾರ್ಕೆಟಲ್ಲಿ ಕೂಡ ಒಳ್ಳೆ ಡಿಮ್ಯಾಂಡ್ ಇದೆ. ಪ್ರೆಸೆಂಟಲ್ಲಿ ಇದು ಚೆನ್ನಾಗಿದೆ ಡಿಮ್ಯಾಂಡು. ಸೋನಾಲಿಗೆ ಬೇಡಿಕೆ ಇದೆ ಮಾರ್ಕೆಟಲ್ಲಿ. ಕಂಪೇರ್ ಟು ಟೇಸ್ಟ್ ಪ್ಯೂರ್ ಜವಾರಿ ಲೈಕ್ ಸೇಮ್ ಐತೆ ಸರ್, ಏನು ಪ್ರಾಬ್ಲಮ್ ಇಲ್ಲ. ಎಷ್ಟು ತಿಂಗಳದಾಗ ಡೇ ಬೈ ಚಿಕ್ಸ್ ತೊಗೊಂಡ್ಮೇಲೆ ಎಷ್ಟು ತಿಂಗಳದಾಗ ಡೇ ಬೈ ಚಿಕ್ಸ್ ತೊಗೊಂಡ್ರೆ ಸರ್ ಇದು ಅಪ್ರಾಕ್ಸಿಮೇಟ್ಲಿ ಒಂದು 4 ಮಂತಿಗೆ ಅಂದರೆ ಬಂದೇ ಬರ್ತದೆ ಸರ್. 4 ಮಂತಿಗೆ ಅಂದರೆ ಕಟಿಂಗ್ ಬರ್ತೈತೆ ರೀ. 5 ಮಂತ್ ಇಟ್ಕೋಬೋದು, 6 ಮಂತ್ ಇಟ್ಕೋಬೋದು. 18 ವಾರಕ್ಕೆ ಅಂದ್ರೆ ಮೊಟ್ಟೆ ಸ್ಟಾರ್ಟ್ ಆಗತ್ತೆ ರೀ. 180 to 220ವರೆಗೆ ಆರಾಮಾಗಿ ಒಂದು ಮೊಟ್ಟೆ ಪ್ರೊಡಕ್ಷನ್ ಕೂಡ ಕೊಡ್ತದೆ ಸರ್. ಇದು ಮೊಟ್ಟೆ ಪ್ರೊಡಕ್ಷನ್ ಕೂಡ ಓಕೆ. ಹೌದು ಸರ್. ಇದು DP ಕ್ರಾಸ್ ಸರ್. ಇದು ಈ DP ಕ್ರಾಸ್ ತಳಿ ಬಂದಿದ್ದು ಆಕ್ಚುಲಿ ನಮ್ಮ ಕರ್ನಾಟಕದ ಬ್ರೀಡ್. ಇದು ಕರ್ನಾಟಕದ ಬ್ರೀಡ್ ನಮ್ಮ ಹೆಸರುಘಟ್ಟ ಯೂನಿವರ್ಸಿಟಿ ಅವ್ರು ಡೆವಲಪ್ ಮಾಡಿದಂಥ ಕಾವೇರಿ ಬ್ರೀಡ್ ಇತ್ತು, ಮುಂಚೆ ಗೊತ್ತಿರ್ಬೋದು ಸರ್. ಕಾವೇರಿ ಬ್ರೀಡ್ನ ಮಹಾರಾಷ್ಟ್ರ ಭಾಗದಲ್ಲಿ ಆಯಿತು, ಮಹಾರಾಷ್ಟ್ರದಲ್ಲಿ ನಮ್ಮ ಕರ್ನಾಟಕ, ಮಹಾರಾಷ್ಟ್ರ ಮತ್ತು ಮಹಾರಾಷ್ಟ್ರದಲ್ಲಿ ಹೋಗಿ ಇದನ್ನ DP ಕ್ರಾಸ್ ಅಂತ ಮಾಡಿದ್ದಾರೆ. ಇದು ಫ್ಯೂಚರ್ ಸೇಮ್ ಲೈಕ್ ಏನು ನಮ್ಮ ಕಾವೇರಿ ಬ್ರೀಡ್ ಏನಿದೆಯಲ್ಲ ಸರ್, ಅದ ಬ್ರೀಡ್ನ ಕಾಪಿ ಇದು ನಮ್ದು DP ಕ್ರಾಸು. DP ಕ್ರಾಸಲ್ಲಿ ಏನಂತಂದರೆ ವಿಶೇಷ ಇದು ಏನಂದರೆ ನಮಗೆ 70ರಿಂದ 90 ದಿನಕ್ಕೆಲ್ಲ ತೂಕ ಬರುತ್ತೆ ಸರ್. ಇದು ಕಾವೇರಿ ಅಷ್ಟು ಬೇಗ ಬರಲ್ಲ. ಕಾವೇರಿಗಿಂತ ಸ್ವಲ್ಪ ಸ್ಪೀಡ್ ಇದೆ ಗ್ರೋತಲ್ಲಿ. 70 ದಿನಕ್ಕೆಲ್ಲ ನಮಗೆ 4 kg ಫೀಡ್ ತಿಂದರೆ ಬ್ರಾಯ್ಲರ್ ಪ್ರೀ ಸ್ಟಾರ್ಟರ್ ನಾವು ಅಷ್ಟೇ ಕೊಡ್ತೀವಿ ಸ್ಟಾರ್ಟಿಂಗ್. ರಿಮೈನಿಂಗ್ ನಮ್ಮ ಕಸ್ಟಮರ್ಗೆ ದೇಸಿ ಸ್ಟಾರ್ಟರ್ಸ್ ಅಂತ ಕೊಡ್ತೀವಿ. ಸ್ಟಾರ್ಟರು ಪಿನ್ಚರು ದೇಸಿದು ಅಂದರೆ ಏನು ದೇಸಿ ಬಾಯ್ಲರ್ ಅಂದರೆ ಏನು ಡಿಫ್ರೆನ್ಸ್ ಅಂತ ನೀವು ಕೇಳ್ತಿರ್ಬೋದು. ಬಾಯ್ಲರ್ ಅಂತ ಬಂದಾಗ ಒಂದು ಮೂಟೆಗೆ 50 kgಗೆ 2,000 ಇದೆ ಸರ್. ಅದೇ ದೇಸಿ ಅಂತ ಬಂದಾಗ 1,400 1,500 ರೂಪಾಯಿ ಇದೆ ಮ್ಯಾಕ್ಸಿಮಮ್ ರೇಟ್. ಸೊ ಅದಕ್ಕೆ ಏನಾಗ್ತೈತೆ ರೀ, 4 ಟನ್ ಫೀಡ್ ತಿಂದರೆ 1,300ರಿಂದ 1,400 kg ಬರುತ್ತೆ ಸರ್. ಇದು ಅಂದಾಜಾಗಿ ಕಸ್ಟಮರ್ಗೆ ಒಂದು 130, 120 ರೂಪಾಯಿ, 110 ರೂಪಾಯಿ ಅಂದರೆ ಫೀಡ್ ರೇಟು, ಚಿಕ್ಸ್ ರೇಟ್ ವೇರಿಯೇಷನ್ ಆಗುತ್ತೆ. ಕಾಸ್ಟ್ ಆಫ್ ಪ್ರೊಡಕ್ಷನ್ ಪರ್ kg ಬಂದರೆ 160, 170, 180 ರೂಪಾಯಿ ಎಲ್ಲ ಒಂದು ಸೀಸನ್ ವೈಸ್ ಇದು ಹೋಗುತ್ತೆ ಸರ್. ಒಂದೊಂದು ಸಲ ಸೀಸನ್ ಕಡಿಮೆ ರೇಟ್ ಇರ್ತೈತೆ ರೀ, ಸೀಸನ್ ಇದ್ದಾಗ ಜಾಸ್ತಿ ಹೋಗುತ್ತೆ. ಮತ್ತು ಫೀಮೇಲ್ ಇದ್ದರೆ ಫೀಮೇಲ್ 10 ರೂಪಾಯಿ ಮೈನಸ್ ಇರುತ್ತೆ ಮಿಕ್ಸ್ ರೇಟಿಗೆ. ಮಿಕ್ಸ್ ಒಂದು ರೇಟ್ ಇರುತ್ತೆ. ಮಿಕ್ಸ್ಗಿಂತ ಮೇಲ್ಸ್ ಅಷ್ಟೇ ಲಿಫ್ಟಿಂಗ್ ಮಾಡಿದರೆ 20 ರೂಪಾಯಿ ಪ್ಲಸ್ ಇರುತ್ತೆ ಸರ್. 1 kgಗೆ ಫಾರ್ಮರ್ಗೆ ಒಂದು 70ರಿಂದ 80 ದಿನಕ್ಕೆ 50ರಿಂದ 60 ರೂಪಾಯಿ ಉಳಿತೈತೆ ರೀ ಮ್ಯಾಕ್ಸ್. ಒಂದು ಸಮ್ ಟೈಮ್ ಏನು ಉಳಿದಿಲ್ಲ ಅಂದರೂ ಒಂದು 30 to 40 ರೂಪೀಸ್ ಅಂತೂ 100% ಉಳಿದಿತ್ತು ರೀ ಇದರಲ್ಲಿ. ಬಟ್ ಅವ್ರ ಕಾಸ್ಟ್ ಆಫ್ ಪ್ರೊಡಕ್ಷನ್ ಕಂಟ್ರೋಲ್ ಮಾಡ್ಕೊಂಡ್ರೆ ಮಾತ್ರ. ಇದನ್ನು ಹೊರಗಡೆ ಬಿಡೋಕ್ಕಿಂತ ಫಾರ್ಮಲ್ಲಿ ಸಾಕೋದು ಒಳ್ಳೇದು ಸರ್. ಒಳ್ಳೇದು. ಅದು ಸೋನಾಲಿ ಹೊರಗಡೆ ಬಿಡೋದು ಚೆನ್ನಾಗಿದೆ. ಇದನ್ನು ಹೊರಗಡೆ ಬಿಡ್ಬೋದು ಸರ್. ಇದನ್ನು ಹೊರಗಡೆ ಬಿಟ್ಟರೆ ಏನಾಗುತ್ತೆ, ಒಂದು 3 ಮಂತ್ ಆಫ್ಟರ್ 3 ಮಂತಿಗೆ ನಾವು ಬಿಡಬೇಕು. ಸ್ವಲ್ಪ ಡಿಸೀಸ್ CRD ಎಲ್ಲ ಬರ್ತೈತಿ. ಮತ್ತು ಮೊಟ್ಟೆ ಪ್ರೊಡಕ್ಷನ್ ಇದು ಹುಂಜ ಬೇಕಿಲ್ಲ. ಹುಂಜ ಇಲ್ಲದ ಕಂಟಿನ್ಯೂಸ್ಲಿ ಮೊಟ್ಟೆ ಕೊಡುತ್ತೆ ಸರ್. ಇದು ವಿದೌಟ್ ನಾವು ಹುಂಜ ಎಲ್ಲ ಸಪ್ರೇಟ್ ಮಾಡಿ ಬರೀ ಹ್ಯಾಟಿಗೆ ಲೇಯರ್ ಫೀಡ್ ಕೊಟ್ಟರೆ 18 ವಾರದಿಂದ ಸ್ಟಾರ್ಟ್ ಆದರೆ ನಿಮ್ಗೆ 22 ವಾರಕ್ಕೆಲ್ಲ 1,000 ಕೋಳಿ ಇದ್ದರೆ 750ರಿಂದ 800 ಮೊಟ್ಟೆ ಇದೆ. ನಮ್ಮ ಬ್ರೀಡಲ್ಲಿ ನಾವು ಡೆವಲಪ್ಮೆಂಟ್ ಏನು ಬ್ರೀಡರ್ ಮಾಡಿವಲ್ಲ ಸರ್, ಆ ಬ್ರೀಡರಿಂದ ಇವತ್ತು 80%ವರೆಗೆ ಮೊಟ್ಟೆ ರೈತರಿಗೆ ಸಿಗ್ತಾ ಇದೆ ಸರ್. ಈ ಕಡೆ ಬೆಂಗಳೂರು ಸೈಡ್ ಎಲ್ಲ ನಾವು ಸಿಕ್ಕಾಪಟ್ಟಿ ಕೊಟ್ಟಿದ್ದೀವಿ ಕಂಪ್ನಿಗಳಿಗೆಲ್ಲ. ಅವರು ಆ ಕಡೆ ಬೆಂಗಳೂರಲ್ಲಿ ಕಂಪ್ನಿಗಳಿಗೆ ಟೈಪ್ ಆಗಿ ಮೊಟ್ಟೆಗಳನ್ನ ಕೊಡ್ತಿದ್ದಾರೆ ರೈತರು. ಸುಮಾರು ರೈತರಿಗೆ ನಾವು ಕೊಟ್ಟಿದ್ದೀವಿ. ರೈತರ ಕಡೆಯಿಂದ ಬಂದ ಫೀಡ್ಬ್ಯಾಕಲ್ಲಿ ಎಲ್ಲ 85, 70, 75 ಎಲ್ಲ 70 ಮೇಲ್ಗಡೆ ಬಂದಿದೆ. ಯಾರ್ದು ಒಳಗಡೆ ಅಂತೂ ಬಂದಿಲ್ಲ. ಆದರೆ ಅವ್ರು ಕಂಪಲ್ಸರಿ ಲೇಯರ್ ಫೀಡ್ ಮಾತ್ರ ಯೂಸ್ ಮಾಡ್ತಾರೆ. ಓಕೆ.
ನೆಕ್ಸ್ಟ್ ಸರ್ ಇವೇನು ಸರ್? ಇದು ನೆಕ್ಸ್ಟ್ ಬಂದ್ಬಿಟ್ಟು ಕಡಕ್ನಾಥ್ ಬ್ರೀಡ್ ಸರ್ ಇದು. ಇದು ಮುಂಚೆ ಎಲ್ಲ ನಿಮ್ಗೆ ಗೊತ್ತಿರ್ಬೋದು 2017-18 ಒಳ್ಳೆ ಡಿಮಾಂಡ್ ಇರುವಂಥ ಕೋಳಿ, 16 ಡಿಮಾಂಡ್ ಇರುವಂಥ ಕೋಳಿ. ಇವಾಗ ಸ್ವಲ್ಪ ಏನಾಗಿದೆ, ಇದನ್ನ ಜಾಸ್ತಿ ಜನ ಅದು ಕಂಪ್ನಿಯವರೆಲ್ಲ ಅದು ಕೊಟ್ಟು ಮೊಟ್ಟೆ ತಗೋತೀವಿ ಅಗ್ರಿಮೆಂಟ್ ಮಾಡ್ಕೋತೀವಿ ಅಂತೇಳಿ ಸ್ವಲ್ಪ ಮೋಸ ಹೋಗಿ ಹೀಗಾಗಿ ಅವಾಗ ಎಲ್ಲರಿಗೆ ಪರಿಚಯ ಆಯಿತು. ಮುಂಚೆ ಯಾರಿಗೂ ಪರಿಚಯ ಇರಲ್ಲ ಕಡಕ್ನಾಥ್ ಬಗ್ಗೆ, ಪರಿಚಯ ಇದ್ದು ಅವಾಗಿಂದ ಇವಾಗ ಬಂದಿದೆ. ಇದರಲ್ಲಿ ವಿಟಮಿನ್ಸ್ ಎಲ್ಲ ಜಾಸ್ತಿ ಇರ್ತದೆ ಸರ್, ಐರನ್ ಕಂಟೆಂಟ್ ಜಾಸ್ತಿ ಇರ್ತದೆ. ಮೊಟ್ಟೆಲ್ಲಾಯಿತು, ಇದು ಮೀಟಲ್ಲಾಯಿತು, ಒಳ್ಳೆ ಆಹಾರ ಒಳ್ಳೆ ಇದು. ಬಟ್ ಇದು ರೈತರಿಗೆ, ಪ್ರತಿ ರೈತರಿಗೆ ತಲುಪಿಸೋಕ್ಕಾಗಲ್ಲ ಸರ್, ಎಲ್ಲ ರೈತರಿಗೆ. ಇವಾಗ ರೈತರು ಸಾಕಿದ್ರೆ ಒಳ್ಳೆ ರೇಟಿಗೆ ಮರಿನೂ ಮಾರ್ಕೆಟಲ್ಲಿ ಸಿಗ್ತಾ ಇದ್ರೆ, ಅದು ಕಂಟಿನ್ಯೂ ಸಿಗ್ತಾ ಇದ್ರೆ ಒಂದು ರೇಟ್ ಸಿಗ್ತದೆ ಅದಕ್ಕೆ, ಅಂದರೆ ಕಡಿಮೆ ರೇಟ್ ಸಿಗುತ್ತೆ ಜಾಸ್ತಿ ಇದ್ರೆ. ಸೊ ಮಾರ್ಕೆಟಲ್ಲಿ ಅದು ಸಿಗ್ತಾ ಇಲ್ಲ ಅಂದಾಗ ಅದಕ್ಕೆ ಸ್ವಲ್ಪ ಡಿಮ್ಯಾಂಡ್ ಬರ್ತದೆ ಸರ್. ಪರವಾಗಿಲ್ಲ, ಡಿಮ್ಯಾಂಡ್ ಇದೆ, ಬಟ್ ಮಾರ್ಕೆಟ್ ಕಡಿಮೆ ಇದೆ ಸರ್. ಮಾರ್ಕೆಟ್ ಇಲ್ಲ, ಡಿಮ್ಯಾಂಡ್ ಇದೆ, ಮಾರ್ಕೆಟ್ ಇಲ್ಲ ಸರ್. ಒಂದೇ ಹೇಳಿ, ನಿಮ್ಮ ಹತ್ರ ಯಾರು ಚಿಕ್ಸ್ ತಗೊಂಡು ಬೈಬ್ಯಾಕ್ ಏನಾರ ತಗೋತೀರಿ? ಬೈಬ್ಯಾಕ್ ಸರ್ ನಾನು ಕಡಕ್ನಾಥ್ ಎಲ್ಲ ಮಾಡಲ್ಲ ಸರ್. ಕಡಕ್ನಾಥ್ ಅದು ಏನಿದೆ ಮಾರ್ಕೆಟಲ್ಲಿ ಬೇಡಿಕೆ ಇದೆಯಲ್ಲ ಸರ್, ಸೆಲೆಕ್ಟೆಡ್ ಪರ್ಸನ್ಸ್ ಕೇಳ್ತಾರೆ ರೀ, ಮೊಟ್ಟೆ ಕೇಳ್ತಾರೆ, ಮಾಂಸ ಕೇಳ್ತಾರೆ, ಓನ್ಲಿ ಸೆಲೆಕ್ಟೆಡ್ ಪರ್ಸನ್. ಸೊ ಹಿಂಗಾಗಿ ನಾವು ಅದನ್ನು ಭಾಳ ಸಾಕಾಗಲ್ಲ ಸರ್. ಸೊ ಅದೇ ರೀತಿಯಾಗಿ ನಮ್ದು ಏನು, ನಾನು ಸೋನಾಲಿ ಬ್ರೀಡ್ ಇದೆ, ಸೋನಾಲಿ ಮತ್ತು ನಮ್ದು DP ಕ್ರಾಸ್ ಕಾವೇರಿ ಏನಿದೆಯಲ್ಲ, ಇದನ್ನು ಸಾಕಿದ್ರೆ ನಾವು ಬೈಬ್ಯಾಕ್ ಸಿಸ್ಟಮ್ ಇದೆ ಸರ್. ಫೀಡು ಕೊಡ್ತೀವಿ, ಮೆಡಿಸಿನ್ನು ಕೊಡ್ತೀವಿ, ಮರಿನೂ ಕೊಡ್ತೀವಿ, ಟ್ರೈನಿಂಗು ಕೊಡ್ತೀವಿ. ಅದು ಏನು ಪ್ರಾಬ್ಲಮ್ ಇದ್ರೆ ಡಾಕ್ಟರ್ ಸ್ಪೆಷಲಿಟಿನೂ ಕೊಡ್ತೀವಿ. ಇಷ್ಟೆಲ್ಲ ಕೊಟ್ಟು ಮಾರ್ಕೆಟಿಂಗು ಏನಿದೆ ಅದನ್ನು ಕೊಡ್ತೀವಿ. ಮಾರ್ಕೆಟಿಂಗ್ ಬಗ್ಗೆ ಏನು ಆಶ್ವಾಸನೆ ಕೊಡಲ್ಲ ಸರ್. ರೈತರಿಗೆ ಏನು ಹೇಳ್ತಾರೆ ಇವಾಗ, ನೀವು 10,000 ಹಾಕಿ 10 ಕೋಟಿ ಗಳಿಸಿ, 10 ಲಕ್ಷ ಗಳಿಸಿ ಅಂತಾರೆ. ಆ ಥರ ಏನಿಲ್ಲ ಸರ್, ಕೋಟಿ ಗಂಟ್ಲೆ ಏನು ಉಳಿಯಲ್ಲ, ಏನೋ ಒಂದು ಜೀವನ ಮಾಡ್ಬೋದು ಅಷ್ಟೇ. ಇದರಲ್ಲಿ ಏನಿದೆ ಅಂದ್ರೆ ಕೋಟಿ ಗಂಟ್ಲೆ ಏನು ಉಳಿಯಲ್ಲ. ಇದ್ರಾಗ ರೈತರಂದ್ರೆ ಏನು ಸರ್, ಕಸದಿಂದ ರಸ ತೆಗಿಬೇಕು. ಕಸದಿಂದ ರಸ ತೆಗೆದ್ರೆ ರೈತರು ₹1 ಉಳ್ಕೋತಾರ್ರಿ. ಇದರಲ್ಲಿ ಮಧ್ಯವರ್ತಿಗಳ ಹಾವಳಿ ಜಾಸ್ತಿ ರೀ. ಕೋಳಿ ತುಂಬವನೇ ಯಾರು ನಡಕ್, ಅದಕ್ಕೆ 4 ಮಂದಿ ಏಜೆಂಟ್ಗಳು, ಹಂಗೆ ಹೋಗಿ ಎಲ್ಲ ₹10 ತಿಂದು ಅದು ರೈತರಿಗೆ ದೊಡ್ಡ ಮೋಸ ಆಗ್ತಿದೆ. ಸೊ ಹಂಗೆಲ್ಲ ಆಗಬಾರ್ದು. ಏನಾಗ್ತಿದೆ, ನಾವೆಲ್ಲ ನಮ್ಮ ಕಡೆಯಿಂದ ಮರಿ ಕೊಟ್ಟವ್ರಿಗೆ ಡೈರೆಕ್ಟ್ ಯಾರಿಗೆ ಕೋಳಿ ತಲುಪಬೇಕು ಅವ್ರಿಗೆ ತಲುಪಿಸ್ತಾ ಇದ್ದೀವಿ. ಇನ್ ಕೇಸ್ ಸಮ್ ಟೈಮ್ಸ್ ನಮ್ಮ ಕಡೆ ಎಲ್ಲ ಕೋಳಿ ಕೊಟ್ಟಿದ್ದೀವಿ ಸರ್ ನಾವು, ಅವಾಗ ಏನಾಗ್ತಿತ್ತು ರೀ, ರೇಟ್ ಇರಲ್ಲ. ನಮ್ಮ ಕಡೆ ವೆಹಿಕಲ್ ಸ್ಪೆಸಿಲಿಟಿನೂ ಇದ್ದಾರೆ, ಅವ್ರ ಕಡೆ ಯಾರ ಕಡೆನೂ ಕಮಿಷನ್ ತಗೋಲ್ಲ, ಗಾಡಿ ಕೊಡ್ತೀವಿ ಅವ್ರಿಗೆ. ನಾವು ಪಾರ್ಟಿ ಅರೇಂಜ್ ಮಾಡ್ತೀವಿ, ಅಲ್ಲಿ ಡೈರೆಕ್ಟ್ ಹೋಗಿ ಅವರೇ ಕೊಟ್ಟು ಅವರೇ ಬಂದರೆ ಇನ್ನೂ ಅವ್ರಿಗೆ ₹1 ಜಾಸ್ತಿ ಆಗುತ್ತೆ, ರೈತರಿಗೆ ಅನುಕೂಲ ಆಗಲ್ಲ ಅಂತ. ಅದು ಕೂಡ ನಾವು ಈ ಕಡೆ ಎಲ್ಲ ನಮ್ಮ ಉತ್ತರ ಕರ್ನಾಟಕದಾಗ ಹುಬ್ಳಿ, ಧಾರವಾಡ, ಮುಧೋಳ, ಜಮಖಂಡಿ, ಬಾಗಲಕೋಟೆ ಈ ಕಡೆ ರೈತರಿಗೆಲ್ಲ ಅನುಕೂಲ ಮಾಡಿದ್ದೀವಿ. ಈಗ ಬೆಂಗಳೂರು ಸೈಡ್ ಎಲ್ಲ ಅಲ್ಲೇ ಲೋಕಲ್ ತುಂಬೋರು ಅದಾರೆ, ಅವರಿಗೆಲ್ಲ ಅಲ್ಲಿಂದಲ್ಲೇ ನಾನು ಮಾರ್ಕೆಟಿಂಗ್ ಮಾಡಿಸ್ತಾ ಇದ್ದೀನಿ. ಸೊ ಮುಂದಿನ ದಿನಗಳಲ್ಲಿ ಇನ್ನೂ ಜಾಸ್ತಿ ಎಷ್ಟಾಗುತ್ತೆ ಅಷ್ಟು ನಾವು ಮಾಡಿ ಒಂದು ಸೇವೆ ಮಾಡ್ತೀವಿ ರೈತರಿಗೆ. ಸರ್ ನೆಕ್ಸ್ಟ್ ಸರ್ ಇದು ಟರ್ಕಿ ಅಂತೇಳಿ ಅಮೆರಿಕನ್ ಬ್ರೀಡ್ ಸರ್. ಇದು ಆ್ಯಕ್ಚುಲಿ ಇದು ಮೀಟ್ ಪರ್ಪಸ್ ಯೂಸ್ ಮಾಡ್ತಾರೆ ರೀ. ಇದು ಕೇರಳ ಮತ್ತು ಗೋವಾ, ಈ ಕಡೆ ತಮಿಳ್ನಾಡು ಭಾಗದಲ್ಲಿ ಜಾಸ್ತಿ ಹೋಗುತ್ತೆ ಸರ್. ನಮ್ಮ ಬೆಂಗಳೂರಲ್ಲಿ ಕೂಡ ಹೋಗ್ತೈತ್ರಿ, ಬಟ್ ಕರ್ನಾಟಕದಲ್ಲಿ ಅಷ್ಟೇನು ಮೀಟ್ ಪರ್ಪಸ್ ಬೇಡಿಕಿಲ್ಲ. ನಮ್ಮ ಕರ್ನಾಟಕದಲ್ಲಿ ಇರೋದಂದ್ರೆ ಜಾಸ್ತಿ ಇದಕ್ಕೆ ಸರ್, ಸೋಕಿಗೋಸ್ಕರ ಜಾಸ್ತಿ ಸಾಕ್ತಾರೆ ಮನೆಗೆ. ಇದು ಸ್ವಲ್ಪ ಫ್ಯಾನ್ಸಿ ಪ್ಲಸ್ ಇನ್ನೊಂದು ಏನಂದ್ರೆ, ಏನೋ ಈ ಕಡೆ ನಾಯಿ ಈ ಥರ ಏನೋ ಒಂದು ಇದು ಬಂದರೆ ಹಾವು ಸ್ವಲ್ಪ ಇವು ಸೌಂಡಿಂಗ್ ಆ ಥರ ಮಾಡ್ತಾವ್ರಿ ಇವು. ಮತ್ತು ಇವತ್ತೆಲ್ಲ ರೆಕ್ಕೆ ಎಲ್ಲ ಹಿಂಗೆಲ್ಲ ಬಿಟ್ಕೊಂಡು ಹೋಗ್ತಾವೆ ಜನ ಸ್ವಲ್ಪ ಹೆದರ್ಸ್ತಾವ್ರಿ ಇವು. ಸೊ ಹಿಂಗಾಗಿ ನಮ್ಮ ಕರ್ನಾಟಕದಾಗ ಜಾಸ್ತಿ ಸಾಕೋದ್ರಿ. ಮೀಟು ಮೊಟ್ಟೆ ಎರಡು ಕೂಡ ಮಾಡ್ಬೋದು ರೀ, ಬಿಸ್ನೆಸ್ ಮಾಡ್ಬೋದು. ಇದು ಇದೆ ಸರ್. ಮಾರ್ಕೆಟ್ ಇದ್ರೂ ಹೆಚ್ಚಿಲ್ಲ. ಮಾರ್ಕೆಟ್ ಸೆಲೆಕ್ಟೆಡ್ ಏರಿಯಾ ಸರ್, ಬಟ್ ಅಷ್ಟು ಕಂಟಿನ್ಯೂಸ್ಲಿ ನಮ್ದು DP ಕ್ರಾಸ್ ಸೋನಾಲಿ ಥರ ಯಾವುದು ಮಾರ್ಕೆಟ್ ಇಲ್ಲ. ಈಗ ಸರ್ ಹೆಂಗೈತಿ, ಈಗ ಮಾರ್ಕೆಟ್ದಾಗ ಒಂದು ಪ್ರಾಡಕ್ಟ್ ನಾವು ಬೆಳೆದೇವು ಅಂದ್ರೆ ರೀ, ಪ್ರಾಡಕ್ಟಿಗೆ ಲಾಭ ಎಕ್ಸ್ಪೆಕ್ಟೇಷನ್ ಮಾಡೋಕ್ಕಿಂತ ಫಸ್ಟ್ ಅದು ಮಾರ್ಕೆಟ್ ಹುಡುಕ್ಬೇಕ್ರಿ ನಾವು. ಮಾರ್ಕೆಟ್ ಇದೆ ಅಂದ್ರೆ ಲಾಭ ಇರ್ತೈತೆ ರೀ. ಅದನ್ನು ನಾವು ಈಗ ಯಾರೋ ಹೇಳಿದ್ರು ಮಾಡಿದೀವಿ ಅಂತ ನಾವು ಮಾಡಿದ್ರಿಂದ ಆಮ್ಯಾಗ ಅದನ್ನು ಒಯ್ಯೋರು ಇಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ. ಫಸ್ಟ್ ಬಿಸ್ನೆಸ್ ಹೋಗಿ ಪ್ಲಸ್ ಅವ್ರ ಮೈನಸ್ ಸೆಕೆಂಡರಿ ಥಿಂಗ್ ಸರ್. ಫಸ್ಟ್ ಅದು ನಮಗೆ ಅದು ನಮ್ಮ ಮಾರ್ಕೆಟ್ ಬೇಕಲ್ಲ ಸರ್, ಈಸಿಯಾಗಿ ಹೋಗ್ಬೇಕ್ರಿ ಕಸ್ಟಮರ್ಗೆ. ಅದು ಹೋಗಿಲ್ಲ ಅಂದಾಗ ಏನಾಗ್ತೈತ್ರಿ, ಪಾಪ ಅವ್ರು ₹100 ಇನ್ವೆಸ್ಟ್ಮೆಂಟ್ ಮಾಡಿ ₹50 ಕೊಟ್ರೆ ಹಾಕಿರೋ ದುಡ್ಡು ಬಂದಿಲ್ಲ ಅಂದಾಗ ತುಂಬ ಸಮಸ್ಯೆ ಆಗ್ತೈತೆ ರೈತರಿಗೆಲ್ಲ. ಹೀಗಾಗಿ ಎಷ್ಟೋ ಮಂದಿ ತುಂಬ ಲಾಸ್ ಆಗಿದ್ದಾರೆ ರೈತರ. ಮತ್ತು ಯಾರು ಗೈಡ್ಲೈನ್ಸ್ ಕೊಡಲ್ಲ, ಎಲ್ಲೆಲ್ಲೋ ಏನೇನು ನೋಡ್ತಾರೆ, ನೋಡಿ ಮೋಸ ಭಾಳ ಹೋಗ್ತಾರೆ ಸರ್. ಭಾಳ ಜನ ಮಾಡ್ತಾರೆ ಸರ್, ಆ ಥರ ಭಾಳ ಆಗಿದ್ದಾರೆ ಸರ್. ನಾವು ಎಂದೂ ನೋಡಿ ನೀವು ಇದು ಗಿನಿ ಫೋಲ್ ಅಂತೇಳಿ ಸರ್. ಇದು ಗಿನಿ ಫೋಲ್ ಅಂತೇಳಿ ಇದು ಒಂಥರ ವಿಚಿತ್ರ ಕೂಗ್ತು ಸರ್. ಇದು ಕೂಗೋದು ಇದು ಇದ್ರೆ ನಮ್ಮ ಕಡೆ ಏನು ಇದನ್ನ ಆ ಕಡೆ ತಮಿಳ್ನಾಡು ಭಾಗದಾಗೆಲ್ಲ ತಿಂತಾರೆ ಸರ್. ಇದು ನಮ್ಮ ಅಂಶಕ್ಕೆ ಕೇರಳ ಎಲ್ಲ ತಿಂತಾರ್ರಿ, ಬಟ್ ನಮ್ಮ ಕರ್ನಾಟಕದಾಗ ಯಾರು ತಿನ್ನಲ್ಲ. ಬೆಂಗಳೂರು ಭಾಗದಾಗ ಏನಾದರೂ ಇರ್ಬೋದು ಸರ್ ಬಾರ್ಡ್ರಲ್ಲಿ, ಬಟ್ ಈ ಕಡೆ ಮಹಾರಾಷ್ಟ್ರ ಆಯಿತು, ಕರ್ನಾಟಕ ಆಯಿತು ಯಾರು ತಿನ್ನಲ್ಲ. ಎಲ್ಲರೂ ಸೋಕಿಗೋಸ್ಕರ ಸಾಕ್ತಾರೆ, ಸುಮ್ಮನೆ ಪ್ಯಾಷನ್. ಜಸ್ಟ್ ಫಾರ್ ಪ್ಯಾಷನಾಗಿ ಸಾಕ್ತಾರೆ ರೀ.
ಇದು ಇದು ಸಾಕಿದ್ರೆ ಹಾವೆಲ್ಲ ಬರಲ್ಲ ಅಂತಾರ್ರಿ. ಹಾವು ಬರಲ್ಲ, ಇದು ಸೌಂಡ್ ಒಂಥರ ವಿಚಿತ್ರ ಸೌಂಡ್ ಮಾಡುತ್ತೆ. ಮತ್ತೆ ಇದು ಲಾಂಗ್ ಹೈ ಜಂಪ್ ಮಾಡ್ತದೆ ಸರ್. ಇದು ತುಂಬಾ ಸ್ಪೀಡ್ ಆಗಿ ಓಡುವಂತ ಪಕ್ಷಿ ಸರ್. ಇದು ಸಿಗಲ್ಲ ಯಾರಿಗೂ. ಹೊರಗಡೆ ಏನಾರು ಹೋಗ್ಬಿಟ್ರೆ ಹಿಡಿಬೇಕಂದ್ರೆ ಕಷ್ಟ ಸರ್. ಇದನ್ನ ಸರ್ ನಿಮಗೆ ಕಾಂಟ್ಯಾಕ್ಟ್ ಮಾಡಿದ ಮೇಲೆ ಎಷ್ಟು ದಿವಸಕ್ಕೆ ನೀವು ಚಿಕ್ಸ್ ಕೊಡ್ತೀರಿ, ಡೆಲಿವರಿ ಕೊಡ್ತೀರಿ ಚಿಕ್ಸ್? ಸರ್ ನಮಗೆ ಇವರು ಫೋನ್ ಮಾಡಿ ಕಸ್ಟಮರ್ ಏನಾರು ಹೇಳಿದ್ರೆ ನಮ್ಗೆ ಹೆಂಗಿದೆ ಸರ್, ಮುಂಚೆ ಆರ್ಡರ್ಸ್ ಇರ್ತಾವ್ರಿ ಆಲ್ರೆಡಿ. ವೀಕ್ಲಿ ನಮ್ದು ವೀಕ್ಲಿ ಒಂದು ಹ್ಯಾಚ್ ಬರೋದ್ರಿ. ವೀಕ್ಲಿ ಒನ್ ಟೈಮ್ ಹ್ಯಾಚ್ ಬರ್ತೈತ್ರಿ. ಒನ್ ಟೈಮ್ ಹ್ಯಾಚ್ ಒಳಗಡೆ ಹೆಂಗಿರ್ತೈತಿ, ಅವ್ರು ಮುಂಚೆ ಬುಕಿಂಗ್ ಯಾರು ಮಾಡಿರ್ತಾರೋ ಅವ್ರಿಗೆ ಕೊಟ್ಟರೆ ನೆಕ್ಸ್ಟ್ ಹೊಸ ಹ್ಯಾಚ್ ನಾವು ಬುಕಿಂಗ್ ತಗೋತೀವ್ರಿ ಕಂಟಿನ್ಯೂಸ್. ಅವ್ರು ಫೋನ್ ಮಾಡಿದ್ರೆ ನಾವು ಅವ್ರಿಗೆ ಅಡ್ಜಸ್ಟ್ ಮಾಡಿ ಕೊಡ್ತೀವಿ. ಮತ್ತು ಯಾವ ಏರಿಯಾದಾಗ ಯಾವ ಸೀಸನ್ಗೆ ಬಿಟ್ಟರೆ ಏನಾಗುತ್ತೆ ಅನ್ನೋ ಥರ ನಾವು ಒಂಥರ ಮರಿ ಕೊಟ್ಕೊಂತ ಹೋಗ್ತೀವಿ. ಯಾಕಂದ್ರೆ ಅದೇ ಥರ ನಾವು ಅವ್ರಿಗೆ ಕಡೆಯಿಂದ ಲಿಫ್ಟಿಂಗ್ ಕೂಡ ಮಾಡ್ಬೇಕಲ್ಲ ಸರ್. ಮರಿ ಕೊಟ್ಟಿವಿ ಹೋದಿವಿ ಅಂದ್ರೆ ಆಮೇಲೆ ಬೈತಾರ್ರಿ ಎಲ್ಲರೂ. ನಮ್ಮ ಕಡೆ ಲಿಫ್ಟಿಂಗ್ ಮಾಡೋಕ್ಕಾದ್ರೆ ನಾವು ಹೇಳ್ತೀವಿ, ಅವರೇ ಮಾಡ್ಕೋತೀವಿ ಓನಾಗಿ. ನಮ್ದು ನೀವು ಕೊಡಿ ಮರಿ ಅಂದ್ರೆ. ಗುಲ್ಬರ್ಗ ಬೀದರ್ ಸೈಡ್ ಆದ್ರೂ ಮಾಡ್ತೀರಿ ನೀವು? ಹೌದು ಸರ್, ಅಲ್ಲಿ ಕೂಡ ಮಾಡ್ತೀವಿ. ಅಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಲಿಫ್ಟಿಂಗು ಮಾಡ್ತೀವಿ, ಮರಿನೂ ಕೊಡ್ತೀವಿ. ಬಟ್ ಏನಂದ್ರೆ ರೇಟಿಗೆ ಗ್ಯಾರಂಟಿ ಕೊಡಲ್ಲ. ಮಾರ್ಕೆಟಲ್ಲಿ ಏನು ರೇಟ್ ಇದೆ ಆ ರೇಟ್ನ ಮಾಡಿಸ್ಕೊಡ್ತೀನಿ. ಈಗ ಒಂದು ಏನು ರೇಟ್ ನಡೀತಾ ಇದೆ ಮಾರ್ಕೆಟಲ್ಲಿ ಆ ರೇಟಿಗೆ ಮಾಡಿಸ್ಕೊಡ್ತಾ ಇದ್ದೀನಿ. ಇನ್ ಕೇಸ್ ಮಾರ್ಕೆಟ್ಗೆ ರೇಟ್ ಕಡಿಮೆ ಇದೆ ಪಾಪ ಅವ್ರಿಗೇನ ಲಾಸ್ ಆಗೋ ಟೈಮ್ ಇದ್ರೆ ಅಲ್ಲಿ ಅವಾಗೊಂದು ವೆಹಿಕಲ್ ಅರೇಂಜ್ ಮಾಡಿಸ್ಕೊಟ್ಟು ಡೈರೆಕ್ಟ್ ಎಲ್ಲಿ ಕೋಳಿ ಡೈರೆಕ್ಟ್ ಹೋಗ್ತಾವಲ್ಲ ಅಲ್ಲಿಗೆ ಅವ್ರಿಗೆ ಕಳಿಸ್ಕೊಡ್ತೀನಿ. ಅಲ್ಲಿಗೆ ಕೊಟ್ಟು ನಾವು ಅವರಿಗೆ ರೈತರಿಗೆ ಲಾಸ್ ಆಗ್ಬೋದು ಆ ಥರ ಒಂದು ನಾವು ಮ್ಯಾನೇಜ್ಮೆಂಟ್ ಮಾಡ್ಕೊಂಡು ಒಂದು ಸರ್ವಿಸ್ ಕೊಡ್ತಾ ಇದ್ದೀವಿ ಸರ್ ಇವತ್ತು ಕಸ್ಟಮರ್ಗೆಲ್ಲ. ನಿಮ್ಮ ಮೊಬೈಲ್ ನಂಬರ್ ಹೇಳಿ ಸರ್. ನನ್ನ ಮೊಬೈಲ್ ನಾನು ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ 9008778805. ಇನ್ಸ್ಟಾದಲ್ಲೂ ಅವರು ನಾವು ಫಾಲೋ ಮಾಡ್ಕೋಬೋದು ಸರ್, ದುರ್ಗಾ ಫಾರ್ಮ್ ಅಂಡ್ ಅಗ್ರೋ ಅಂತೇಳಿ. ಮತ್ತು ವೆಬ್ಬಲ್ಲೂ ಚೆಕ್ ಮಾಡ್ಬೋದು, www.durgafarm.com. ಅಲ್ಲಿ ಚೆಕ್ ಮಾಡ್ಕೋಬೋದು ಸರ್. ಅಲ್ಲಿ ಚೆಕ್ ಮಾಡ್ಬೋದು, ಕಾಂಟ್ಯಾಕ್ಟ್ ಮಾಡ್ಬೋದು, ಮೆಸೇಜ್ ಕೂಡ ಹಾಕ್ಬೋದು. ಮತ್ತು ಇನ್ನೇನಾದ್ರೂ ಇನ್ಫಾರ್ಮೇಷನ್ ಬೇಕಿದ್ದರೂ ಕೂಡ ನಮ್ಗೆ ಫೋನ್ ಮಾಡ್ಬೋದು ನನ್ನ ನಂಬರ್ಗೆ. ಫೋನ್ ಮಾಡಿದರೆ ಹೆಚ್ಚಿನ ಮಾಹಿತಿ ಏನು ಬೇಕೆಲ್ಲ ನಾನು ಎಲ್ಲ ರೈತರಿಗೆ ಒದಗಿಸ್ಕೊಡ್ತೀನಿ. ಮಾರ್ಕೆಟಿಂಗೇ ಇರ್ಬೋದು, ಮರಿ ಸಲುವಾಗಿ ಇರ್ಬೋದು, ಬಟ್ ಆರೈಕೆ ಬಗ್ಗೆ ಇರ್ಬೋದು, ಮೆಡಿಕಲ್ ಬಗ್ಗೆ ಇರ್ಬೋದು, ಯಾವುದೇ ರೀತಿ ಇದ್ದರೂ ನಾನು ಸಪೋರ್ಟ್ ಮಾಡ್ತೀನಿ. ಓಕೆ. ಬೋರ್ಡ್ ತಗೊಂಡು ಆಪ್ ಆಯ್ತಲ್ಲ. ಅದೆಲ್ಲ ಅಸಿಲ್ ಫೈಟರ್ ಸರ್. ಅದು ಅಸಿಲ್ ಫೈಟರು, ಕಡಕ್ನಾಥ್, ಗಿರಿರಾಜ, ಟರ್ಕಿ, ಈ ಥರದ್ದೆಲ್ಲ ನಾವು ವಿಶ್ಲೇಷಣೆ, ಏನು ವಿಶೇಷತೆಗಳು, ಎಲ್ಲಿಂದ ಬಂತು, ಎಷ್ಟು ತೂಕ, ಎಷ್ಟು ಮೊಟ್ಟೆ, ಎಲ್ಲಾನು ನಾವು ಅದನ್ನ ಒಂದು ಬ್ರೀಫ್ ಆಗಿ ಒಂದು ನೋಟ್ ಮಾಡಿ ಕೊಟ್ಟಿದ್ದೀವಿ. ಆ ಕಡೆ ಬಂದ್ಬಿಟ್ಟು ನಮ್ದು ಕಾಂಟ್ಯಾಕ್ಟ್ ನಂಬರು ನಮ್ಮ ಬ್ಯಾನರಲ್ಲಿದೆ, ನಮ್ಮದು ವೆಬ್ ID ಕೂಡ ಇದೆ. ಅಲ್ಲಿ ಎಲ್ಲ ಡೀಟೇಲ್ಸ್ ಇದೆ. ಆ ನಂಬರಿಗೆ ಅವರು ಕರೆ ಕೂಡ ಮಾಡ್ಬೋದು. ಕರೆ ಕೂಡ ಮಾಡಿದ್ರೆ ನಾವು ಎನಿ ಟೈಮ್ ಸಿಗ್ತೀವಿ. ನಮ್ಮ ಕಸ್ಟಮರ್ ಕೇರ್ ಕೂಡ ಆನ್ ಇರುತ್ತೆ. 2 ನಂಬರ್ ಇದೆ, ಒಂದು ನಮ್ಮ ಇವ್ರ ಹತ್ರ ಇರ್ತೈತಿ, ಒಂದು ನಮ್ಮ ಕಸ್ಟಮರ್ ಕೇರ್ದಿದೆ. ಮಾಡಿ ಎನಿ ಟೈಮ್ ಅವ್ರು ಕಾಂಟ್ಯಾಕ್ಟ್ ಮಾಡ್ಬೋದು. ಕಸ್ಟಮರ್ಗೆ ಏನು ಸಪೋರ್ಟ್ ಬೇಕು ನಾವು ಮಾಡಿಕೊಡ್ತೀವಿ ಸರ್. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ಮಾಹಿತಿ. ನಮಸ್ಕಾರ.